ಸರ್, ಇವತ್ತು ಸಾಮಾನ್ಯವಾಗಿ ಒಂದು ಮೇಲ್ಮನವಿ ಅಂತಂದಾಗ ಹಿಂದಿನ ಕೋರ್ಟ್ ಕೊಟ್ಟಿರುವ ಆದೇಶವನ್ನೇ ಗ್ರೌಂಡ್ ಆಗಿಟ್ಕೊಂಡು ಅದ್ರ ಮೇಲೆ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಪೀಠಕ್ಕೆ ಅಗತ್ಯ ಅಂತ ಅನಿಸಿದಾಗ ಮೆರಿಟ್ ಆಫ್ ದ ಕೇಸ್ ಕೂಡ ಚರ್ಚೆ ಆಗುತ್ತೆ. ಬಟ್ ಇವತ್ತು ದರ್ಶನ್ ವಿಚಾರದಲ್ಲಿ ಕಂಪ್ಲೀಟ್ಲಿ ಮೆರಿಟ್ ಆಫ್ ದ ಕೇಸ್ ಮೇಲೆ ಚರ್ಚೆ ಆಯಿತು. ಕಂಪ್ಲೀಟ್ ಕಥೆಗಳನ್ನ ಏನೇನಾಯಿತು ಅನ್ನೋದನ್ನ ಕೇಳಿಸ್ಕೊಂಡಂತ ನ್ಯಾಯಪೀಠದ ಒಂದು ಅಭಿಪ್ರಾಯ ಏನಿದೆ ಅದು ಹೈಕೋರ್ಟ್ನ ತೀರ್ಪಿನ ವಿರುದ್ಧವಾಗೇ ಇದ್ದಂಗೆ ಕಾಣ್ತಾ ಇದೆ. ವಾಟ್ ಯು ಫೀಲ್ ಸರ್ ಇವತ್ತಿನ ವಾದ ಪ್ರತಿವಾದ ಕೇಳಿಸ್ಕೊಂಡ ನಂತರ? ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಹ್ಯಾಪನಿಂಗ್ಸ್ ಈ ಕೇಸಲ್ಲಿ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಯ್ತಲ್ವಾ, ಆಲ್ಮೋಸ್ಟ್ 2 hours, 1 hour 40 minutes, and Justice Pardiwala and Madhavan both took the case very serious. ಅಂದರೆ ಎರಡೂ ಕಡೆಗೂ ಟೈಮ್ ಕೊಟ್ಟಿದ್ರು. ಇದು ಕೊಲೆ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನನ್ನು ಒಬ್ಬ ಸೆಲೆಬ್ರಿಟಿ ಕೊಂದದ್ದು ಮಾತ್ರ ಅಲ್ಲ, ಈ ಕೊಲೆ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ನಮಗೆ ಇವತ್ತು ಪುನಃ ನೆನಪಿಸಿದ್ದು ಸುಪ್ರೀಂ ಕೋರ್ಟ್ನ ಆ 1 hour 40 minutes ಏನು ಆರ್ಗ್ಯುಮೆಂಟ್ಸ್ ಇದೆ ಅಲ್ವಾ, ಅದು ನಮಗೆ ಪುನಃ ಒಂದು ರೀತಿಯ ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗೆ ಆಯಿತು. ನಾವು ತೋರಿಸಿದ್ವಲ್ಲ 1 ತಿಂಗಳು ಆ ಕೊಲೆ ಯಾವ ರೀತಿಯಾಗಿತ್ತು, ಹೆಂಗೆ ಪ್ಲ್ಯಾನ್ಡ್ ಇತ್ತು ಅಂತ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಇವತ್ತಿನ ಫಸ್ಟ್ ಆಫ್ ಆಲ್ ಅಬ್ಸರ್ವೇಷನ್ ಅಂತ ನಾವೇನು ಹೇಳ್ತೀವಿ ಅದೇ ಏನು ನಾಳೆ ಜಡ್ಜ್ಮೆಂಟಲ್ಲಿ ಬರಬೇಕಂತ ಏನಿಲ್ಲ. ಕೋರ್ಟಲ್ಲಿ ಪ್ರೊಸೀಡಿಂಗ್ಸಲ್ಲಿ ವಾಟ್ ಅಬ್ಸರ್ವೇಷನ್ ಎಗೇನ್ಸ್ಟ್ ದ ಹೈಕೋರ್ಟ್ ಆರ್ಡರ್ ಬಗ್ಗೆ ನ್ಯಾಯಮೂರ್ತಿಗಳು ಇವತ್ತು ಹೇಳಿದ್ದಾರೆ. ಐ ಆಮ್ ವೆರಿ ಡಿಸಪಾಯಿಂಟೆಡ್. ಈ ರೀತಿ ಒಂದು ಹೈಕೋರ್ಟಲ್ಲಿ ಆರ್ಡರ್ ಬರಬಹುದು, ಅಥವಾ ಈ ರೀತಿಯ ಆರ್ಡರ್ಗಳು ನೀವು ಎಲ್ಲರಿಗೆ ಕೊಡ್ತೀರಾ, ಈ ರೀತಿಯ ಪ್ರೊಸೀಡಿಂಗ್ಸ್ಗಳನ್ನು ನೀವು ಎಲ್ಲರಿಗೆ ಆಲ್ಮೋಸ್ಟ್ ಲುಕ್ಸ್ ಲೈಕ್ ದ್ಯಾಟ್ ಹೈಕೋರ್ಟ್ ಆರ್ಡರ್ ಇಸ್ ಡಿಸೈಡೆಡ್ ದ್ಯಾಟ್ ಇವರೆಲ್ಲ ನಿರಪರಾಧಿಗಳು ಅಂತ ಹೇಳುವ ರೀತಿಯಲ್ಲಿ ಆರ್ಡರ್ ಇದೆ ಅಂತ ಹೇಳುವುದಾಗಿದ್ರು. ಈ ಕೊಲೆಯಲ್ಲಿ, ಇವತ್ತಿನ ಕೊಲೆಯಲ್ಲಿ ದರ್ಶನ್ಗೆ ನಾವು ಒಂದನೇದಾಗಿ ಹೈಕೋರ್ಟ್ನ ಅಲ್ಲಿ ಬೇಲ್ ತಗೊಂಡ ರೀತಿ, ನಾವು ನಿನ್ನೇನು ಹೇಳಿದ್ವಿ, ಬೇಲ್ ತಗೊಂಡ ರೀತಿ, ಅದರ ನಂತರ ಆ ಆರ್ಡರ್ ಬಂದ ರೀತಿ ಎರಡನ್ನೂ ಕ್ವಶನ್ ಮಾರ್ಕ್ ಇತ್ತು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇವತ್ತು ಒತ್ತಿ ಹೇಳ್ತಾ ಇದೆ. ಹಿಯರ್ ಇಟ್ ಇಸ್. ಇವತ್ತಿನ ದರ್ಶನ್ ಕೇಸಲ್ಲಿ ಜಡ್ಜ್ ಕೇಳಿದಂತಹ ಕ್ವಶನ್ಗಳು ನೋಡಿ, ಜಸ್ಟಿಸ್ ಕೇಳಿದಂಥ ಕ್ವಶನ್ಗಳನ್ನು ನೀವು ನೋಡಿ. ಎಷ್ಟು ಜನ ಐ ವಿಟ್ನೆಸ್ಗಳು ಇದ್ರು? ಇಬ್ಬರಿದ್ರು. ಒಂದು ಕಿರಣ್, ಇನ್ನೊಂದು ಪುನೀತ್. ಅವ್ರು ಯಾರು? ಹೂದೇ ಯಾರು? ಅವರು ಅಲ್ಲಿ ಜಯಣ್ಣನ ಶೆಡ್ಡಲ್ಲಿ ಕೆಲಸ ಮಾಡುವರು. ಶೆಡ್ ಓನರ್ ಯಾರು? ಈಸ್ ಒನ್ ಆಫ್ ದ ರಿಲೇಟಿವ್ ಆಫ್ ಅಂಕಲ್ ಆಫ್ ದ ಅಕ್ಯೂಸ್ಡ್, ಒಬ್ಬಂದು ಮಾವ, ಅವರ ಶೆಡ್. ಕರೆಕ್ಟ್. ಐ ವಿಟ್ನೆಸ್ ಅನ್ನು ನೀವು ಯಾವಾಗ ರೆಕಾರ್ಡ್ ಮಾಡ್ಕೊಂಡ್ರಿ ಅಂತ ವಿದಿನ್ 7 days ಮಾಡಬೇಕು. ಕರೆಕ್ಟ್. ಆಗ ಅವರು ಹೇಳ್ತಾರೆ, ಪ್ರಾಸಿಕ್ಯೂಷನ್ ಸೈಡ್ ಅಡ್ವೊಕೇಟ್ ಈಸ್ ಕಮಾಂಡಿಂಗ್, ನಾವು ಒಬ್ಬನನ್ನು 1 ವಾರದಲ್ಲೇ ಮಾಡಿದ್ದೀವಿ, ಮತ್ತು ಇನ್ನೊಬ್ಬನನ್ನು 12 ದಿನ ಆಯಿತು ನಮಗೆ, ಯಾಕಂದರೆ ಈ ವಾಸ್ ಔಟ್ ಆಫ್ ಸ್ಟೇಷನ್, ಅವನಿರಲಿಲ್ಲ, ನಮಗೆ ಸಿಗಲಿಲ್ಲ, ಅವನನ್ನು ಕರ್ಕೊಂಡು ಬಂದು ಮಾಡಿದ್ವಿ. ಕರೆಕ್ಟ್. ನೀವು ಹೇಳಿದ್ದನ್ನೆಲ್ಲ ನಾವು ನಂಬಲಿಕ್ಕಾಗಲ್ಲ. ಯಾಕೆ ಬೇಲ್ ಕೊಡಬಾರ್ದು? ಫಸ್ಟ್ ಆಫ್ ಆಲ್ ಕೇಳುವ ಪ್ರಶ್ನೆ ಏನು, ಸರ್ಕಾರಕ್ಕೆ ಕೇಳ್ತಾ ಇರೋದೇನು? ಈಗ ಸರ್ಕಾರ ಅಪೀಲ್ಗೆ ಹೋಗಿದ್ದು, ಕರ್ನಾಟಕ ಸರ್ಕಾರ ಅಪೀಲ್ಗೆ ಹೋಗಿರೋದು. ನಾವು ಯಾಕೆ ಬೇಲ್ ಕೊಡಬಾರದು ಅನ್ನೋದು ಕನ್ವಿನ್ಸ್ ಆಗಬೇಕು. ಕರೆಕ್ಟ್. ಇಟ್ ಈಸ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಜಸ್ಟಿಸ್ಗೆ ಅದನ್ನು ತಿಳುವಳಿಕೆ ಮಾಡಬೇಕು, ನಾನು ಯಾವುದಕ್ಕೆ ಗವರ್ಮೆಂಟ್ ಅಪೋಸಿಂಗ್ ದ ಬೇಲು ಅಂತ. ಅವ್ರು ಕೇಳ್ತಾರೆ, ಆಯಿತು ಏನಾಯ್ತಪ್ಪ, ಫೋಟೋ ಇದೆ, ಯಾರ ಫೋಟೋ, ಎಲ್ಲಿಂದ ಫೋಟೋ ಬಂತು? ಪುನೀತ್ ಮೊಬೈಲಲ್ಲಿ ಫೋಟೋ ಸಿಕ್ತು ನಮಗೆ, ಫೋಟೋ ಸಿಕ್ತು. ಫೋಟೋ ಯಾವ ಥರ ಇದೆ? ಇಟ್ಸ್ ಎ ಪೋಸಿಂಗ್ ಫೋಟೋಗ್ರಾಫ್. ಯಾವುದೋ ಫೋಟೋಗೆ ನಾವು ಫೋಟೋ ಕೊಡ್ತೀವಲ್ಲ, ಈಗ ನಾವು ನಿಂತ್ಕೊಂಡ್ರೆ ಇಬ್ಬರು ಫೋಟೋ ತಗೊಂಡಿದ್ದಾರೆ. ಜಡ್ಜ್ ಕೇಳ್ತಾರೆ, ಹೌದಾ, ಏನು ಮಾತಾಡ್ತೀರ್ರಿ ನೀವು? ಕೊಲೆಯಾದ ಮೇಲೇನು ಒಬ್ಬ ಪಕ್ಕ ನಿಂತ್ಕೊಂಡು, ಅಲ್ಲೇ ನಿಂತ್ಕೊಂಡು ಫೋಟೋ ಕೊಡ್ಲಿಕ್ಕಾಗುತ್ತಾ ಕೇಳ್ತಾರೆ ಅವರು. ನಾವೆಲ್ಲ ಇದನ್ನು ನಂಬಬೇಕಾ ಅಂತ. ಸೊ ಗವರ್ಮೆಂಟ್ ಆರ್ಗ್ಯೂಡ್, ಸರ್, ದಟ್ ಈಸ್ ದ ಅರೆಗೆನ್ಸಿ ಲೆವೆಲ್ ದಟ್ ಪರ್ಸನ್ ಈಸ್ ಹ್ಯಾವಿಂಗ್ ಅಂತ. ಅರೆಗೆನ್ಸಿ ಲೆವೆಲ್ ನೋಡಿ ಎಲ್ಲಿಯವರೆಗೆ ಅಂತ. ನಾವು ಐ ವಿಟ್ನೆಸಸ್ ಏನಿದೆ, ಇಬ್ಬರು ಇದ್ದಾರೆ, ಅದಕ್ಕೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಅಥವಾ ಅದರ್ ಎವಿಡೆನ್ಸಸ್ ಶುಡ್ ಮ್ಯಾಚ್. ಅವರು ಹೇಳಿದ್ದೆ ಸರಿಯಾ ಅಲ್ಲ ಅಂತ ಹೇಳೋದಕ್ಕೆ. ಅದನ್ನೇ ಹೈಕೋರ್ಟಲ್ಲಿ ಏನು ಇವರು ವಿಟ್ನೆಸ್ ಏನಿದೆ ಅದನ್ನು ನಂಬಲು ಸಾಧ್ಯವಾಗದ ರೀತಿಯಲ್ಲಿ ಇದೆ ಅನ್ನುವ ಕಮೆಂಟ್ ಇದೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ಕೇಳ್ತಾರೆ, ನೀವು ಐ ವಿಟ್ನೆಸ್ ಇದೆ ಅಲ್ವಾ, ಓಕೆ,
ಅವರು ಹೇಳಿದ್ದಕ್ಕೆ ರಿಲೇಟೆಡ್ ನಿಮ್ಮದು ಇವಿಡೆನ್ಸಸ್ಗಳು ಏನಿದೆ, ಸಾಕ್ಷಿಗಳು ಏನಿದೆ ಅಂತ. ದ್ಯಾಟ್ ವರ್ಡ್ ಇಟ್ ಕಮ್ಸ್. ಆವಾಗ ಅವ್ರು ಹೇಳ್ತಾರೆ, ಒಂದು ಕುಡಿಲಿಕ್ಕೆ ಬಂದದ್ರಿಂದ ಆ ಸ್ಪಾಟ್ಗೆ ಬಂದಂಥ 2 ಕಾರುಗಳು, ಒಳಗೆ ಬರುವ ಹೊರಗೆ ಬರುವ CC ಫುಟೇಜ್ ನಮ್ಮ ಹತ್ರ ಇದೆ. ಕ್ರೈಮ್ ಎಲ್ಲಿ ಆಗಿದೆ ಅಲ್ವಾ, ಕ್ರೈಮ್ ಎಲ್ಲಿ ಆಗಿದೆ ಅಲ್ವಾ, ಅಲ್ಲಿಯ ಲೊಕೇಶನ್, ಇವರ ಟವರ್ ಲೊಕೇಶನ್ಸ್ ಇದೆಲ್ಲ ಮೊಬೈಲಲ್ಲಿ, ದ್ಯಾಟ್ ಮ್ಯಾಚಸ್ ಎಕ್ಸಾಕ್ಟ್ಲಿ ಟು ದ ಪಾಯಿಂಟ್. ಅದು ಮಾತ್ರ ಅಲ್ಲ, ನಾವು ಅಲ್ಲಿ ಅಶೋಕ್ ಲೈಲ್ಯಾಂಡ್ ಬಸ್ ಇತ್ತು, ಅದರ ಬಾಡಿಯಲ್ಲಿ ರಕ್ತದ ಕಲೆ ಇತ್ತು ಆ ಸ್ಪಾಟಲ್ಲಿ. ಆ ರಕ್ತದ ಕಲೆಯ DNA ಮ್ಯಾಚಸ್, ಆ ಕೊಲೆ ಆದ ವ್ಯಕ್ತಿ ಇದ್ದಲ್ಲ ರೇಣುಕಾಸ್ವಾಮಿ, ಅದಕ್ಕೆ ಮ್ಯಾಚ್ ಆಗುತ್ತೆ. ಅಲ್ಲಿ ಮಣ್ಣಲ್ಲಿ ಬಿದ್ದಂತಹ ರಕ್ತಗಳು ಮ್ಯಾಚ್ ಆಗ್ತವೆ. ಉಳಿದ ಫಾರೆನ್ಸಿಕ್ ಏನು ರಿಪೋರ್ಟ್ಸ್ಗಳು ಬಂದಿದ್ದಾವಲ್ಲ, ಈಗ ದರ್ಶನ್ನ ಬಟ್ಟೆ ಹಾಕೊಂಡಿದ್ರು, ದರ್ಶನ್ ಬಟ್ಟೆ ಇತ್ತು, ದರ್ಶನ್ನ ಜೀನ್ಸ್ ಪ್ಯಾಂಟ್ ಇತ್ತು, ಆ ದಿನ ಯಾವ ಯಾವ ಬಟ್ಟೆ ಪ್ಯಾಂಟ್ಗಳನ್ನು ಇವರೆಲ್ಲ ಹಾಕ್ಕೊಂಡಿದ್ರು, ಶೂಸ್ ಇತ್ತು, ಅದರಲ್ಲಿ ಇದ್ದಂತಹ ರಕ್ತದ ಕಲೆಗಳು ರೇಣುಕಾಸ್ವಾಮಿಗೆ ಮ್ಯಾಚ್ ಆಗ್ತವೆ. ಕರೆಕ್ಟ್. ದಿಸ್ ಈಸ್ ವಾಟ್ ಇವತ್ತು ಸರ್ಕಾರದ ಕಡೆಯಿಂದ ದೇ ಆರ್ ಟ್ರೈಂಗ್ ಟು ಪ್ರೂವ್ ದ್ಯಾಟ್ ಅವರ್ ಇನ್ವೆಸ್ಟಿಗೇಷನ್ ಈಸ್ 100% ಪ್ರೂವಿಂಗ್ ದ್ಯಾಟ್ ಹಿ ಈಸ್ ಗಿಲ್ಟಿ. ನೀವು ಅವನಿಗೆ ಕೊಡಬಾರದು. ದಿಸ್ ಈಸ್ ಒಂದು ಸಾರಾಂಶ. ಏನಕ್ಕೆ ನೀವು ಈಗ ಕೇಳಬೇಕಾದ್ರೆ ತುಂಬ ಆರ್ಗ್ಯುಮೆಂಟ್ಗಳು ಆಗ್ಬೋದು, ಬಟ್ ಫೈನಲ್ ಆರ್ಗ್ಯುಮೆಂಟ್ ಏನು? ವಾಟ್ ಜಸ್ಟಿಸ್ ವಾಂಟೆಡ್ ಟು ನೋ, ಹೌದಪ್ಪ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ರೀಸನ್ ಈಸ್ ವಾಟ್? ಪವಿತ್ರ ಗೌಡನಿಗೆ ಅವರು ಜಡ್ಜಿ ಹೇಳ್ತಾರೆ, ಅವನು ಎಂಥವನೇ ಆಗಿರ್ಲಪ್ಪ, ಅವನು ಸತ್ತವನು ಒಳ್ಳೆಯವನಂತ ಇರಬೇಕಾಗಿಲ್ಲ. ಆಯಿತು, ಅವನು ಕಲ್ಪ್ರಿಟ್, ಅವನು ಮೆಸೇಜ್ ಕಳಿಸ್ತಾ ಇದ್ದಾನೆ. ಬಟ್ ರೀಸನ್ ಬಿಹೈಂಡ್ ವಾಟ್? ಪವಿತ್ರ ಗೌಡ ಇಸ್ ದ ರೀಸನ್. ಅದಕ್ಕೆ ಪವಿತ್ರ ಗೌಡನ ಅಡ್ವೊಕೇಟ್ಗೆ ಕೇಳ್ತಾರೆ, ಯು ಆರ್ ದಿ ರೀಸನ್. ನೀನು ಇರ್ತಾ ಇರಲಿಲ್ಲ ಅಂದರೆ ಈ ಸೀನಲ್ಲಿ ದರ್ಶನ್ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಸೊ ಯು ಕಾನ್ ಸೇ ಸಿಂಪ್ಲಿ ನಾನೊಂದು ಚಪ್ಪಲಿಯಲ್ಲಿ ಹೊಡೆದು ಹೋದೆ ಮತ್ತೆ ಉಳಿದಿದ್ದೇನು ನನಗೆ ಆಗಿಲ್ಲ ಅಂತಲ್ಲ. ಸೊ ಹಂಗಿದ್ರೆ ವೈ ಯು ಆರ್ ಕಾಲ್ಡ್ ಸೋ ಮೆನಿ ಟೈಮ್ಸ್? 100 ಕಾಲ್ಗಳನ್ನು ಅಕ್ಯೂಸ್ಡ್ಗಳಿಗೆ ಏನಕ್ಕೆ ಮಾಡಿದ್ಯಾ ಅಂತ. ಅವನು ಅಡಿಗೆವನಿಗೆ ಅಲ್ಲೇನು ಕೆಲಸ ಇದೆ? ಅವನಿಗೆ ಕಿಚನಲ್ಲಿ ಕೆಲಸ ಇರುತ್ತೆ. ಅಡಿಗೆವನಿಗೆ ಮರ್ಡರ್ ಸ್ಪಾಟಲ್ಲಿ ಏನು ಕೆಲಸ ಇದೆ? ಅವನ್ಯಾಕೆ ಅಕ್ಯೂಸ್ಡ್ ಆಗಬೇಕು? ಅವನೇನಕ್ಕೆ ಅಲ್ಲಿ ಬರಬೇಕು? ಅಡಿಗೆವನು ಇರಬೇಕಾಗಿದ್ದಲ್ಲಿ ಮನೆಯಲ್ಲಿ ಇರಬೇಕಾಗಿತ್ತು. ದಿಸ್ ಈಸ್ ವಾಟ್ ದ ಕೇಸ್. ಜಡ್ಜ್ ಹೇಳ್ತಾರೆ, ಫಾರ್ಗೆಟ್ ಅಬೌಟ್ ಇಟ್. ವೆದರ್ ಹಿ ಈಸ್ ಸೆಲೆಬ್ರಿಟಿ, ವೆದರ್ ಈಸ್ ನಾಟ್ ಸೆಲೆಬ್ರಿಟಿ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಮೈ ಬಿಸ್ನೆಸ್ ಹೌದಾ ಅಲ್ಲ ಅಂತ, ನೀವು ಯಾವ ರೀತಿಯಾಗಿ ಅವನೇ ಅಂತ ಪ್ರೂವ್ ಮಾಡ್ತೀರಾ ಅಂತ. ಏನಕ್ಕೆ ಮೊಬೈಲಲ್ಲಿ ತಗೊಂಡ್ರಿ ನೀವು ಫೋಟೋ? ಏನಕ್ಕೆ ತಗೊಂಡ್ರಿ ಸರ್? ಅವನು ಸೆಲೆಬ್ರಿಟಿ, ಈಸ್ ಎ ಬಿಗ್ ಸೆಲೆಬ್ರಿಟಿ. ಅವನೊಂದು ಬಂದ, ಅವರು ಚಿತ್ರದುರ್ಗದಿಂದ ಬಂದವರು ಸರ್, ಫೋಟೋ ತಗೊಂಡವರು. ಎಲ್ಲಿಯವರು? ಇಲ್ಲಿಯವರಲ್ಲ, ಅಲ್ಲಿಂದ ಅಣ್ಣನಿಗಾಗಿ ಎತ್ಕೊಂಡ್ಬಂದವ್ರೆ. ಎತ್ಕೊಂಡ್ಬಂದಾಗ ಕೆಲಸ ಮುಗಿಸಿ ಹೋಗುವಾಗ ಒಂದು ಅಣ್ಣನ ಹತ್ರ ಒಂದು ಫೋಟೋ ತಗೊಳ್ಳುವ ಅಂತ ತಗೊಂಡವ್ರೆ. ದಟ್ ಈಸ್ ದ ರೀಸನ್ ದ್ಯಾಟ್ ಫೋಟೋಗ್ರಾಫ್ ಇಸ್ ಟೇಕನ್. ಅದು ಎಲ್ಲಿಂದ ರಿಕವರಿ ಆಯ್ತು ಅಂತಲೇ ಹೇಳಿದ್ದಾರೆ. ಅದು ಎಲ್ಲಿಂದ ಎಲ್ಲಿಗೆ ಹೋಯಿತು, ಎಲ್ಲಿಂದ ಎಲ್ಲಿಗೆ ಬಂದಿದೆ. ನಾವು ಇವಿಡೆನ್ಸಸ್ ಆರ್ ವೆರಿ ಸ್ಟ್ರಾಂಗ್. ನೀವೀಗ ಸಾಕ್ಷಿಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ, ಲೈಕ್ ಯು ಸೆಡ್, ಜಡ್ಜ್ ಕೇಳ್ತಾರೆ ಎಷ್ಟು ಸಾಕ್ಷಿಗಳಿದ್ದಾವೆ? 272. 272 ಸಾಕ್ಷಿಗಳನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ದವೆಯವರು 272 ಮಾಡಬೇಕಾದ್ರೆ 4 ವರ್ಷ ಬೇಕು. ನನ್ನ ಕ್ಲೈಂಟೇ 4 ವರ್ಷ ಜೈಲಲ್ಲಿ ಇರ್ಲಿಕ್ಕಾಗತ್ತಾ? ವಾಟ್ ಈಸ್ ದ ಗವರ್ಮೆಂಟ್ ಡಿಪೆಂಡಿಂಗ್? ಇಲ್ಲ, ನಮಗೆ 272 ಬೇಡ, ನಾವು ಮಾಡಲ್ಲ. ನಾವು 272 ಮಾಡಲ್ಲ. ಸೊ ನಾವು ಡೈಲಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಬೇಕಾದರೆ. ಜಸ್ಟಿಸ್ಗಳು ಯಾಕೆ ಡೈಲಿ ಪ್ರೊಸೀಡಿಂಗ್ಸ್ ಇದಕ್ಕೆ? ವೈ ಯು ಹ್ಯಾವ್ ಟು? ಇಟ್ ಈಸ್ ನಾಟ್ ಎ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ವಾಟ್ ಈಸ್ ಯುವರ್ ಇಂಟೆನ್ಷನ್ ಟು ಡೂಯಿಂಗ್ ಡೈಲಿ ಪ್ರೊಸೀಡಿಂಗ್ಸ್? ಡೈಲಿ ಪ್ರೊಸೀಡಿಂಗ್ಸ್ ಏನಕ್ಕೆ ಆಗಬೇಕು? ಇಲ್ಲ, ನಮಗೆ ಪ್ರಮುಖ ಸಾಕ್ಷಿಗಳು 65 ಇದ್ದಾವೆ. ಅದರಲ್ಲೂ 65ರಲ್ಲೂ ನಾವು ಕೆಲವರನ್ನು ಕೈ ಬಿಡಲಿಕ್ಕೆ ರೆಡಿ ಇದ್ದೀವಿ. ಕರೆಕ್ಟ್, ಕೆಲವರನ್ನು ನಾವು ಕೈ ಬಿಡ್ಲಿಕ್ಕೆ ರೆಡಿ ಇದ್ವಿ. ಬಟ್ ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೈಲ್ ಕೊಡಬಾರ್ದು. ಏನಕ್ಕಂದ್ರೆ, ಒಂದು, ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳು. ನಂಬರ್ 2, ಈವನ್ ಜೈಲಿನಲ್ಲಿರುವಾಗಲೂ ನಡವಳಿಕೆ ಸರಿ ಇರಲಿಲ್ಲ. ಒಳಗಡೆ ಇರುವಾಗಲೂ
ನಡವಳಿಕೆ ಸರಿ ಇರಲಿಲ್ಲ, ಅಲ್ಲಿನೂ ಒಂದೆರಡು FIR ಆಯಿತು ಒಳಗಡೆ ಇದ್ದಾಗಲೂ. ಮೂರನೇದಾಗಿ ಹೊರಗಡೆ ಬಂದ ಮೇಲೆ ಸಾಕ್ಷಿಗಳೊಟ್ಟಿಗೆ ಕಾಣಲಿಕ್ಕೆ ಸಿಗ್ತಾರವರು ಅನ್ನೋದು ಕರೆಕ್ಟ್. ಈಗ ಹೈಕೋರ್ಟಿನ ಆರ್ಡರ್ಗಳನ್ನು ಅಬ್ಸರ್ವೇಷನ್ ಮಾಡಿದ್ರಿಂದ ಆಲ್ರೆಡಿ ಅಬ್ಸರ್ವ್ಡ್, ನೀವು ಆಲ್ರೆಡಿ ಏನಾಗಿದೆ ಅಂದರೆ ಇವರ ಆಲ್ಮೋಸ್ಟ್ ಹೈಕೋರ್ಟ್ ಆರ್ಡರ್ ನಾವು ನೋಡಿದರೆ ಇದು ಬೇಲ್ ಆರ್ಡರ್ಗಿಂತ ಜಾಸ್ತಿಯಾಗಿ ನೀವು ಕ್ಲೀನ್ ಚಿಟ್ ಕೊಟ್ಟಂಗಿದೆ. ನೀವು ಎಲ್ಲೋ ಐ ವಿಟ್ನೆಸಸ್ಗಳ ಬಗ್ಗೆನೇ ಕ್ವಶನ್ ಮಾರ್ಕ್ ಮಾಡಿದಂಗಿದೆ. ನೀವು ಫಾರೆನ್ಸಿಕ್ ಏನು ರಿಪೋರ್ಟ್ಗಳು ಬಂದವೆ, ಈಗ ಅದು ಅಗತ್ಯ ಇಲ್ಲ ಅದು ಅಂತ ಹೇಳಿದ ರೀತಿಯಲ್ಲಿದೆ. ಇದನ್ನು ಈ ತಪ್ಪನ್ನು ಲೋವರ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಾ ಅವರು ಮಾಡಿದರೆ ಓಕೆ, ಬಟ್ ಇಂಥ ಆರ್ಡರ್ಗಳು ಹೈಕೋರ್ಟಿಂದ ಬರಬಾರದು. ದಟ್ ಅಬ್ಸರ್ವೇಷನ್ ಇದೆಲ್ಲ, ಇಟ್ ಈಸ್ ನಾಟ್ ಎ ಸ್ಮಾಲ್ ಅಬ್ಸರ್ವೇಷನ್. ಯಾಕಂದರೆ ಜನಗಳು ಕೋರ್ಟ್ಗಳ ಬಗ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬೇಜಾರು ವ್ಯಕ್ತಪಡಿಸುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಅಂಥ ಟೈಮಲ್ಲಿ ಈ ಅಬ್ಸರ್ವೇಷನ್ ಇದೆ ಅಲ್ವಾ, ದಿಸ್ ಈಸ್ ವೆರಿ ಸ್ಟ್ರಾಂಗ್ ಅಬ್ಸರ್ವೇಷನ್, ವೆರಿ 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 ಸ್ಟ್ರಾಂಗ್ ಅಬ್ಸರ್ವೇಷನ್. ನಾವು ಈಗೇನಾಗಿದೆ, ನಾವು ವಾಟ್ ಹ್ಯಾಪನ್, ಇಬ್ಬರು ನೀವು ನೋಡಿ, ಇಬ್ಬರು ಆರ್ಡರನ್ನು ರಿಸರ್ವ್ಗೆ ಇಟ್ಟಿದ್ದಾರೆ. ದರ್ ಇಸ್ ಆರ್ಗ್ಯುಮೆಂಟ್ ಡನ್ ವಿತ್ ಬೋತ್ ದ ಸೈಡ್ಸ್. ಸರ್ಕಾರದ ಕಡೆಯಿಂದನೂ ಆಗಿ, ಪ್ರಾಸಿಕ್ಯೂಷನ್ ಕಡೆಯಿಂದನೂ ಆಗಿದೆ, ದರ್ಶನ್ ಕಡೆ ವಕೀಲರಿಂದನೂ ಆಗಿದೆ. ಆ ಕಡೆ ಪವಿತ್ರ ಗೌಡ A1 ಮತ್ತು A2 ಇಬ್ಬರ ಕಡೆಯಿಂದನೂ ಆರ್ಗ್ಯುಮೆಂಟ್ ಆಗಿದೆ. ನಾವು ದಟ್ ಈಸ್ ರಿಸರ್ವ್ಡ್ ಫಾರ್ ಆರ್ಡರ್ಸ್. ಇಬ್ಬರೂ ರಿಟರ್ನ್ ಆರ್ಗ್ಯುಮೆಂಟನ್ನು ಹಾಕಿದ್ದಾರೆ, ತಮ್ಮ ತಮ್ಮ ಅಬ್ಜೆಕ್ಷನ್. ಅವರು ಏನಕ್ಕೆ ಬೈಲ್ ಕ್ಯಾನ್ಸಲ್ ಮಾಡಬೇಕಂತ ಹಾಕ್ಬೋದು, ಇವರು ಏನಕ್ಕೆ ಬೈಲ್ ಕ್ಯಾನ್ಸಲ್ ಮಾಡಬಾರ್ದು ಅಂತ ಹಾಕಿದ್ರು. ಈಗ ನೋಡಿ, ಅವರ ದವೆ ಅವರು ಮಾತಾಡುವಾಗ ಹೇಳ್ತಾರೆ, ಹೌದು ಪಂಚನಾಮೆ ಮಾಡಿದ್ವಿ ನಾವು, ಇವರೆಲ್ಲ ಬಟ್ಟೆಯಲ್ಲಿ ಕಲೆ ಇದೆ ಅಂತ ಹೇಳ್ತಾರೆ, ನಾವೆಲ್ಲ ಅದನ್ನು ಎತ್ಕೊಂಡು ಬರೋ ಪಂಚನಾಮೆಯಲ್ಲಿ ಕಲೆ ತೋರಿಸಿಲ್ಲ, ಬಟ್ ಫಾರೆನ್ಸಿಕ್ ಕಲೆಯಿಂದ ಹೆಂಗೆ ಬಂತು ಅಂತ. ಸಿ ಹಿಯರ್, ಇವತ್ತು ಏನು ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಅಲ್ವಾ, ದಟ್ ಈಸ್ ನಾಟ್ ದ ಕೇಸ್ ಆರ್ಗ್ಯುಮೆಂಟ್. ಇದನ್ನೆಲ್ಲ ಡಿಸೈಡ್ ಮಾಡುವವನು ನಾಳೆ ಮಾಡುವವರು ಯಾರಿರ್ತಾರೆ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಎಲ್ಲಿ ಟ್ರಯಲ್ ಕೋರ್ಟ್ ಇದೆಲ್ಲ, ಹಿ ಈಸ್ ದ ಒನ್ ಹೂ ಆಲ್ ಎವಿಡೆನ್ಸ್ಗಳು ಸರಿಯಾ ತಪ್ಪ, ವಿಟ್ನೆಸ್ಗಳು ಸರಿಯಾ ತಪ್ಪ, ಸರ್ಕಮ್ಟೆನ್ಸಸ್ ಎವಿಡೆನ್ಸ್ಗಳು ಒಟ್ಟಿಗೆ ಹೋಗ್ತವಾ ಇಲ್ವಾ, ಅಥವಾ 164 ಸ್ಟೇಟ್ಮೆಂಟ್ ಆದಮೇಲೇನು ಕೆಲವರು ಹಿಂದೆ ಹೋಗ್ತಾರಾ ಇಲ್ಲ. ಲಾಟ್ ಆಫ್ 164 ಸ್ಟೇಟ್ಮೆಂಟ್ ಎಲ್ಲರದು ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಸಿಕ್ಕಿದವರನ್ನು ಕರ್ಕೊಂಡೋಗಿ ಇದರ ಮುಂದೆ ಇಟ್ಟಿದ್ದಾರೆ. ಬಿಕಾಸ್ ಇಟ್ ಈಸ್ ಎ ವೆರಿ VVIP ಕೇಸನ್ನಾಗಿತ್ತು. ವೆರಿ ಅಂಥ ಕೊಲೆಯನ್ನು ಸಾಧಾರಣವಾಗಿ ನಾವು ವಿಟ್ನೆಸ್ ಮಾಡಿರಲಿಲ್ಲ, ಅಂಥ ಕೊಲೆ ಆಗಿತ್ತು, ಮಾಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ಅದನ್ನು ಡಿಪೆಂಡ್ ಮಾಡೋದು ಬಿಡುವುದು ಎಲ್ಲ ಲೋವರ್ ಕೋರ್ಟಲ್ಲಿ. ವಾಟ್ ಸುಪ್ರೀಂ ಕೋರ್ಟ್ ಕ್ಯಾನ್ ಡು, ಪ್ರೈಮಾ ಪೇಸಿ ಹೌದಪ್ಪ ಇವರು ಎಲ್ಲ ಪೊಲೀಸವರು ಮಾಡಿದ್ದು ಕರೆಕ್ಟ್ ಇದ್ದಂಗೆ ಇದೆ, ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದು ಸ್ವಲ್ಪ ಮೇಲ್ನೋಟಕ್ಕೆ ಕರೆಕ್ಟ್ ಆಗಿದೆ ಅಂತ ಇದೆ. ಸೆಕೆಂಡ್ ಏನು, ದರ್ಶನ್ ಯಾವ ರೀತಿಯಾಗಿ ಹೈಕೋರ್ಟ್ ಯಾವುದನ್ನು ಅಬ್ಸರ್ವೇಷನ್ ಮಾಡಿ ಬೈಲ್ ಕೊಟ್ಟಿದೆ. ಬಟ್ ಹಿಯರ್ ಈಸ್ ದ ಪ್ರಾಬ್ಲಮ್, ನಾವು ಜಸ್ಟಿಸ್ ಏನಿದ್ದಾರೆ ಆಲ್ಮೋಸ್ಟ್ ಕನ್ವಿನ್ಸ್ಡ್ ಈ ಕೊಲೆ ಪಿತೂರಿ ಅಂತ ಅವರೇ ಒಪ್ಕೊಂಡು, ಇದು ಪಿತೂರಿ ಆಗಿದೆ, ಇದು ಕೊಲೆ ಮಾತ್ರ ಅಲ್ಲ, ಇದು ಪಿತೂರಿ ಅನ್ನುವ ಕಮೆಂಟನ್ನು ಕೊಟ್ಟಿರೋದ್ರಿಂದ ನಂಬರ್ 1. ನಂಬರ್ 2, ಹೈಕೋರ್ಟ್ ಅಬ್ಸರ್ವೇಷನ್ ಆನ್ ಬೇಲ್, ಯಾವ ಕಾರಣಕ್ಕೆ ಬೇಲ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅಸಮಾಧಾನಗೊಂಡಿರೋದ್ರಿಂದ, ಮತ್ತೆ ಮೂರನೇದಾಗಿ ದರ್ಶನ್ನ ಈ ನಡವಳಿಕೆಗಳಿದ್ದಾವಲ್ಲ ಮೂರನ್ನೂ ಪರಿಗಣಿಸಿದ್ರೆ ಇವತ್ತಿನ ನಿಮಗೆ ಏನು ಪ್ರೊಸೀಡಿಂಗ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ನೋಡಿದರೆ 1 or 2 ಇದಾರಲ್ಲ. ಐ ಥಿಂಕ್ ಯು ಕ್ಯಾನ್ ಆ್ಯಡ್ ಒನ್ ಮೋರ್ ಸರ್, ಬೆನ್ನು ಮರ್ತುಬಿಟ್ರು. ಅಲ್ಲ, ಬೆನ್ನು ದಟ್ಸ್ ವಾಟ್ ನಡವಳಿಕೆಗಳು ಅಂತ ಹೇಳಿದಾಗ ಎಲ್ಲ ಬರ್ತವೆ. ಬಟ್ ಅವ್ರ ಬೇಸಿಕ್ ಗ್ರೌಂಡ್ ನಿಮ್ಗೆ ಇಂಟರ್ವ್ಯೂ, ಅದೇ ದಟ್ಸ್ ವಾಟ್ ನಾನು ಅದೇ ಹೇಳಿದ್ದು, ಅಬ್ಸರ್ವೇಷನ್ ಆನ್ ಹೈಕೋರ್ಟ್ ಆರ್ಡರ್ಸ್. ಕರೆಕ್ಟ್, ಏನೇನು ಅಬ್ಸರ್ವೇಷನ್ ಮಾಡಿ ಕಡೆಗೆ ಹೆಲ್ತ್ ಇದ್ದಿದ್ದರೆ ಹೆಲ್ತ್ ಬೆನಿಫಿಟ್ ಎಲ್ಲ ಕೊಟ್ಟವರಲ್ಲ. ಈಗ ನಮಗೆ ಓವರ್ ಆಲ್ ನಾವೀಗ ನೋಡ್ತಾ ಇದ್ರೆ ಐ ಥಿಂಕ್ ಬೇಲ್ ಕ್ಯಾನ್ಸಲ್ ಆಗುವ ಲಕ್ಷಣಗಳು ಜಾಸ್ತಿ ಇದ್ದಾವೆ. ಅಂದರೆ ನಾವಲ್ಲ, ಜಡ್ಜ್ ಕ್ಯಾನ್ ಡೂ ಎನಿಥಿಂಗ್. ಅವರ ವಿವೇಚನೆ, ನಾಳೆ ವಿವೇಚನೆ ಬಿಟ್ಟಿತ್ತಂದ್ರೆ ಇಲ್ಲ, ವಿವೇಚನೆ ಮಾತ್ರ ಅಲ್ಲ, ಲಾದಲ್ಲಿ ನೋಡಿದರೆ ಇಲ್ಲಪ್ಪ ಬೇಗ ಮಾಡಿ ಅವರನ್ನು ಇರ್ತಾರೆ, ಕಂಡೀಷನ್ ಹಾಕಿ ಬೇಲನ್ನು ಕೊಡ್ಬೋದು, ಎಕ್ಸೆಪ್ಟ್ ಮಾಡ್ಬೋದು, ಟರ್ಮ್ಸ್ಗಳನ್ನು ಚೇಂಜ್ ಮಾಡಿನೂ ಕೊಡ್ಬೋದು. ಬಟ್ ಆ್ಯಸ್ ಎ ಕಾಮನ್ ಪರ್ಸನ್ ನಾವಿಲ್ಲಿ ನೋಡುವಾಗ, ಆ ಪ್ರೊಸೀಡಿಂಗ್ಸನ್ನು ನಾವಿಲ್ಲಿ ನೋಡಿದಾಗ ಇವತ್ತು
ಬೇಲ್ ಕ್ಯಾನ್ಸಲೇಷನ್ ಚಾನ್ಸಸ್ ಆರ್ ಹೈ ಅಂತ ಅನಿಸುತ್ತೆ. ಆ್ಯಂಡ್ ಅಗೇನು ಟೈಮ್ ಸೆಟ್ ಮಾಡುವ ಅಂತ ಹೇಳಿದ್ರು ಕೂಡ ಪ್ರೊಸೀಡಿಂಗ್ಸ್ಗೆ ಏನು ಇಲ್ಲಿ ಬಂದು ಕೇಳ್ತಾರೆ ಜಡ್ಜ್ ವೆದರ್ ಚಾರ್ಜ್ ಆಗಿದ್ದ ಕೇಸು ಅಂತ. ಇಲ್ಲ, ಇಟ್ ಈಸ್ ನಾಟ್ ಚಾರ್ಜ್ಡ್ ಸ್ಟಿಲ್ ಅಂತ ಹೇಳ್ತಾರೆ. ಕೇಸ್ ಇನ್ನೂ ಚಾರ್ಜ್ ಆಗಿಲ್ಲ, ಚಾರ್ಜ್ ಆಗಬೇಕು, ಅದರ ಮೇಲೆ ಟ್ರಯಲ್ ನಡಿಬೇಕು. ಈವನ್ ಸುಪ್ರೀಂ ಕೋರ್ಟ್ ಮೇ ಕ್ಯಾನ್ ಸೇ ಇಷ್ಟು ದಿನದೊಳಗೆ ಚಾರ್ಜ್ ಮಾಡಿ ಇಷ್ಟು ದಿನದೊಳಗಡೆ 65 ಎಷ್ಟು ನಿಮ್ದಿದೆ ಅದನ್ನು ಮುಗಿಸಿ ಅಂತಲೂ ಹೇಳ್ಬೋದು. ದೆನ್ ಯು ಗೋ ಫಾರ್ ಅಗೇನ್ ಬೈಲ್ ಅಂತ ಹೇಳ್ಬೋದು, ಬೈಲ್ ಕ್ಯಾನ್ಸಲೇಷನ್ ಆದರೆ ಏನಾದರೂ. ಬಟ್ ಹಿಯರ್ ದ ಬೋತ್ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಲುಕ್ಸ್ ಇನ್ ಡೇಂಜರಸ್ ಪೊಸಿಷನ್. ಎಲ್ಲೂ ಇವತ್ತು ಅವರಿಗೆ ಬೆನಿಫಿಟ್ ಆಫ್ ದ ಡೌಟ್ ಅಂತ ಎಲ್ಲೂ ಸಿಕ್ಕಿಲ್ಲ, ಸಿಗಲೂಬಾರ್ದು. ಸಿಕ್ಕಿಲ್ಲ ಮಾತ್ರ ಅಲ್ಲ, ಸಿಗಲೂಬಾರ್ದು. ಯಾಕಂದ್ರೆ ಆ ಕೊಲೆ ಇದೆಯಲ್ಲ ಅಷ್ಟು ಕ್ರೂರವಾಗಿತ್ತು. ಆ ಕೊಲೆ ಇದೆಯಲ್ಲ ಅದು ಮನುಷ್ಯನದನ್ನು ಅದನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಚಿಕ್ಕ ಹೊಟ್ಟೆಯಲ್ಲಿದ್ದ ಮಗುಗೆ ನ್ಯಾಯ ಸಿಗ್ಬೇಕಲ್ಲ. ಆದರೆ ಐ ಡೋಂಟ್ ಥಿಂಕ್ ಸೊ. ಮತ್ತು ಉಳಿದವರಿದ್ದಾರಲ್ಲ, ಅನದರ್ ಲೈನ್ ಆಫ್ ಪೀಪಲ್, 5 ಜನ ಇದ್ದಾರಲ್ಲ, ಅವರಿಗೆ ಇವತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರಿಗಾಗಿ ದರ್ಶನ್ಗೆ ಇನ್ನೊಂದು ವಾರ ಟೈಮ್ ಸಿಕ್ತು. ಯಾಕಂದ್ರೆ ನಿಮ್ಮ ಅಬ್ಜೆಕ್ಷನ್ಗಳಿದ್ರೆ ಅದನ್ನು ಹಾಕ್ಬಿಡಿ. ಬಟ್ ಜಡ್ಜ್ ವೆರಿ ಕ್ಲಿಯರ್ಲಿ ಟೋಲ್ಡ್ 3 ಪುಟಗಳನ್ನು ಮೀರದಿರಲಿ. ನಿಮ್ಮ ಏನೇ ಕೊಡಬೇಕಾ ಬೇಡವಾ, ಇಡಬೇಕಾ ಬೇಡವಾ, ನಿಮ್ದು ಏನಿದ್ರು 3 ಪುಟದೊಳಗಡೆ ಹಾಕ್ಬಿಟ್ಟು ನಮಗೆ ಸಬ್ಮಿಟ್ ಮಾಡಿ. ಸೊ ದೆನ್ ವಿ ವಿಲ್ ಡಿಸೈಡ್. ಅಂದರೆ 1 ವಾರ ಅಂದರೆ ದೇ ಹ್ಯಾಸ್ ಟು ಸಬ್ಮಿಟ್, ದೇ ಹ್ಯಾಸ್ ಟು ಗೋ ಥ್ರೂ ಅನದರ್ 5 ಅಬ್ಜೆಕ್ಷನ್ಸ್. ಕರೆಕ್ಟ್. ಅದು ಆದ ಮೇಲೆ ಆರ್ಡರ್ ವಿಲ್ ಕಮ್. ಬಟ್ ಇವತ್ತಿನ ಪ್ರೊಸೀಡಿಂಗ್ಸ್ ನೀವು ನೋಡಿದರೆ ಫಾರ್ ಮೀ ಇಟ್ ಈಸ್ ಟಫ್ ಟು ಗೆಟ್ ಎ ಬೇಲ್.